ಸರ್ಕಾರಿ ಆಸ್ಪತ್ರೆಗಳ ವಿಚಾರದಲ್ಲಿ ಬಹಳ ಪ್ರಶ್ನೆಗಳು ಬರುತ್ತೆ. ಒಳ್ಳೆ ಹೆಸರಿದೆ ಈ ಆಸ್ಪತ್ರೆಗೆ, ಆದರೂ ಯಾಕೆ ಈ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ? ಸಿಬ್ಬಂದಿಗಳ ಕೊರತೆನ ಅಥವಾ ಏನು? ಸೊ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತ ಮತ್ತೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಕ್ಟೋರಿಯಾದಲ್ಲಿ MRI ಸ್ಕ್ಯಾನಿಂಗ್ ಸಮಸ್ಯೆ ಬಹಳ ಕೇಳಿದ್ದೀನಿ. ಈ ವಿಚಾರದಲ್ಲಿ ಸ್ಟ್ರೆಚರ್ನಲ್ಲೇ ಮಲಗಿ ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. PMSSYನಲ್ಲಿ ಇದ್ದಂತ MRI ಸ್ಕ್ಯಾನಿಂಗ್ ಈಗ ಸ್ಥಗಿತವಾಗಿದೆ. MRI ಸ್ಕ್ಯಾನಿಂಗ್ನಲ್ಲಿ ಲೋಡಿಂಗ್ ಹೆಚ್ಚಳವಾಗಿದೆ. ದಿನಕ್ಕೆ 40ರಿಂದ 50 ಸ್ಕ್ಯಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಟೆಕ್ನಿಕಲ್ ಸಿಬ್ಬಂದಿಗಳು. ಹೆಚ್ಚುವರಿ MRI ಸ್ಕ್ಯಾನಿಂಗ್ ಮಷೀನ್ಗೆ ವೈದ್ಯರು ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಕಡಿಮೆ ಸಿಗುತ್ತೆ, MRI ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕೆ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಇರೋರೆಲ್ಲ ಇಲ್ಲಿಗೆ ರೆಫರ್ ಮಾಡ್ತಾರೆ, ಇಲ್ಲಿಗೆ ಬಂದು MRI ಮಾಡಿಸ್ಕೊಳ್ಳೋಕೆ ಬರ್ತಾರೆ. ಹಾಗಾಗಿ ಈ ಸಮಸ್ಯೆಗಳಲ್ಲಿ ಉದ್ಭವ ಆಗ್ತಾ ಇರೋದು. ಅಲ್ಲಿ ಒಳ ರೋಗಿಗಳಿಗೆ ಒಂದು ಸ್ಕ್ಯಾನಿಂಗ್ ಇಟ್ಟು ಹೊರ ರೋಗಿಗಳಿಗೆ ಒಂದು ಸ್ಕ್ಯಾನಿಂಗ್ ಅನ್ನ ಇಟ್ಬಿಟ್ರೆ ಈ ಸಮಸ್ಯೆನೇ ಆಗೋದಿಲ್ಲ. ಪೇಷಂಟ್ಸ್ಗಳು ಅಲ್ಲೇ ಹೋಗಿ MRI ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು. ಹೊರಗಡೆ ಔಟ್ ಪೇಷಂಟ್ಸ್ಗಳು ಅಲ್ಲೇ ಹೋಗ್ತಾರೆ. ಅದನ್ನು ಬಿಟ್ಟು ಆಚೆಯಿಂದ ಬರುವಂಥವ್ರು, ಅಲ್ಲಿ ಪೇಷಂಟ್ಸ್ಗಳೇ ಅಲ್ಲ, ಬೇರೆ ಕಡೆಗೆಲ್ಲೋ ಪೇಷಂಟ್ ಆಗಿರ್ತಾರೆ, ಅಲ್ಲಿಗೆ ಬರುವಂಥವ್ರು ಅವ್ರ ಸ್ಕ್ಯಾನಿಂಗ್ ಅಲ್ಲೇ ಹೋಗ್ತಾರೆ. ಇನ್ನೇನಾಗುತ್ತೆ ಅಲ್ಲಿ ಪರಿಸ್ಥಿತಿ? ಯಾವನ್ ಕಾಸು ಕೊಡ್ತಾನೋ ಅವನಿಗೆ ಮೊದಲನೇದಾಗಿ ಒಳಗಡೆ ಪ್ರಿಫರೆನ್ಸ್ ಕೊಡ್ತಾನೆ, ಎಕ್ಸ್ಟ್ರಾ ದುಡ್ಡು ಕೊಟ್ಟವನಿಗೆ. ಅದು ಇದೆ ಅಲ್ಲಿ, ಬಹಳ ದೊಡ್ಡದಾಗಿದೆ. ಕೈ ಯಾರು ಬಿಸಿ ಮಾಡ್ತಾರೋ ಅವರನ್ನ ಒಳಗಡೆ ಹೋಗ್ಬಿಟ್ಟು MRI ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತಾರೆ. ಪಾಪ ಪೇಷಂಟ್ಗಳು ಪಡ್ಕೋಬೇಕು ಬಾಯ್ ಬಾಯ್. 50 MRIಗಳೀಗ ಪ್ರತಿದಿನ ಆಗ್ತಾ ಇದೆ. ಈಗಲೂ ಇನ್ನೊಂದು 10% 20% ಎಕ್ಸ್ಟ್ರಾ ಲೋಡನ್ನ ನಾವು ಸಾಯಂಕಾಲ ರಾತ್ರಿನೂ MRI ಮಿಷಿನ್ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಳಿದ್ದೀವಿ. ಅದು ಬಂದ ತಕ್ಷಣ ಇನ್ನೂ ಈಸಿ ಆಗುತ್ತೆ ನಮಗೆ. ಇನ್ನೊಂದು MRI ಮಿಷಿನ್ಗೆ ನಾವು ಕೇಳಿದ್ದೀವಿ, ಅದನ್ನು PMSSಯಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ. ಅದು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಹೋಗಿದೆ ಡೀನ್ ಕಡೆಯಿಂದ. ಸೊ ಇದೆಲ್ಲ ಆದರೆ ಆಮೇಲೆ ಇನ್ನೊಂದು 2-3 ನಮಗೆ ಟೆಕ್ನಿಷಿಯನ್ ಸಿಕ್ಕರೆ ಐ ಥಿಂಕ್ ವಿ ಕ್ಯಾನ್ ವೇವ್ ಆಫ್ ದಿಸ್ ಅಕ್ಯೂಟ್ ರಶ್. ಆಪರೇಷನ್ ಆಗೈತೆ, ಅವರು ಡಾಕ್ಟ್ರು ಡಿಸ್ಚಾರ್ಜ್ ಮಾಡಬೇಕಲ್ಲ, ಯಾವಾಗ MRI ಸ್ಕ್ಯಾನಿಂಗ್ ಯಾವತ್ತಿಂದ ಹೇಳಿದ್ರು? ಯಾವತ್ತು ಹೇಳಿದ್ರು ಮಾಡ್ತೀವಿ ಅಂತ? ಕರ್ಕೊಂಡು ಹೋಗ್ಬೇಕಾ? ಸಿಸ್ಟರ್ ಬರಲಿಲ್ಲ. ಸೊ ಈ ಪರಿಸ್ಥಿತಿ ಈಗ ಹೊಸದಲ್ಲ. ಅಲ್ಲಿ ಲೋಡ್ ಜಾಸ್ತಿ ಇದೆ, ಅದಕ್ಕೆ ತಕ್ಕಂಗೆ ನಿಭಾಯಿಸೋಕೆ ಸಿಬ್ಬಂದಿಗಳು ಇದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಮಷಿನ್ ಮಾತ್ರ ಒಂದೇ ಕಡೆ ಇಟ್ಟಿದ್ರೆ ಅದಕ್ಕೆ ಕ್ಯೂ ಹಚ್ಕೊಂಡು ನಿಂತ್ಕೊಳ್ತಾರೆ. ನಿನಗೆ 40ರಿಂದ 50 ಅಂತಾರೆ ಮಷಿನ್ ಎಲ್ರಿ ಬರಬೇಕು? ಅದು ಎಲ್ಲಿ ಬರಬೇಕು ಲೋಡು? ಅಲ್ಲಿ ವಿಭಾಗಗಳನ್ನಾಗಿ ಮಾಡಿಟ್ಬಿಡಿ, ಒಳ ರೋಗಿಗಳಿಗೆ ಹೊರ ರೋಗಿಗಳಿಗೆ ಅಂತೇಳಿ 2 ವಿಭಾಗ ಮಾಡಿದರೆ ಅದಕ್ಕೆ ಸರಿಯಾಗಿ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಪಾಪ ಅಲ್ಲಿರುವಂಥ ಪೇಷಂಟ್ಗಳನ್ನು ಸ್ಟ್ರೆಚರಲ್ಲಿ ತಂದು ಅಲ್ಲೇ ನಿಲ್ಲಿಸ್ತೀರ ಕ್ಯೂ ಅಲ್ಲಿ. ಆಚೆಯಿಂದ ಬರುವಂಥವ್ರು ಅಲ್ಲೇ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಔಟ್ ಪೇಷಂಟ್ ಅಲ್ಲಿ ಡಾಕ್ಟರ್ನ ಮೀಟ್ ಮಾಡಿಬಿಟ್ಟು MRI ಸ್ಕ್ಯಾನ್ ಮಾಡ್ಕೊಂಡು ಬರೋನು ಅಲ್ಲೇ ನಿಂತ್ಕೋಬೇಕು. ಅದರಲ್ಲಿ ಒದ್ದಾಡೋರು ಯಾರು ಗೊತ್ತಾ? ಆ ಅಡ್ಮಿಟ್ ಆಗಿರುವಂಥ ಪೇಷಂಟ್ಸ್ಗಳೇ. ಆ ರೂಮಿಂದ ಕರ್ಕೊಂಡು ಬಂದಿರ್ತಾರೆ ವಾರ್ಡಿಂದ, ಅವ್ನು ಪಾಪ ಸ್ಟ್ರೆಚರ್ ಹಾಕಿ ನಿಲ್ಸಿರ್ತೀರ, ಕಾಯ್ತಾ ಇರ್ತಾವವು.